ಅಜ್ಜನವರು ಕೂಡ ಈ ಪುರಾಣವನ್ನು ಬರೆದಾರ. ಇಲ್ಲಿ ಪಂಡಿತ ಪುಟ್ಟರಾಜ ಅಜ್ಜನವರು ಬರೆದಿರ್ತಕ್ಕಂತಹ ಈ ಪುರಾಣವನ್ನು ಇಲ್ಲಿ ಪ್ರಕಟಣೆಯನ್ನು ಮಾಡ್ತಾರೆ. ಅಮ್ಮವ್ರು ಹೇಳಿದರು, ಪುಟ್ಟ ಅಜ್ಜಾರ್ದ ಹೇಳ್ರಿ ನೀವು, ಯಾಕಂದ್ರೆ ಅಲ್ಲಿಂದ ನಾ ಬಂದಿರಿ ಅಂದ್ಬಳಕ ಪುರಾಣ ಏನು ಬೇರೆ ಅಲ್ಲ, ಇಲ್ಲಿ ಕವಿಗಳಷ್ಟ ಬದಲಿ ಆಕಾರ. ಪುರಾಣ ಇರ್ತಕ್ಕಂಥದ್ದು ಒಂದೇ ಪುರಾಣ, ಆದ್ರೆ ಇಲ್ಲಿ ಪುಟ್ಟರಾಜ ಅಜ್ಜನವರು ಕೂಡ ಬರೆದಿರ್ತಕ್ಕಂತಹ ಈ ಪುರಾಣ. ಪುಟ್ಟರಾಜ ಅಜ್ಜನವರು ಅಂದ್ರೆ ತಮಗೆಲ್ಲ ಗೊತ್ತಿರ್ತಕ್ಕಂತಹ ವಿಷಯನ. ಪುಟ್ಟರಾಜ ಅಜ್ಜನವರು ಎಷ್ಟೆಲ್ಲ ಕೂಡ ಸಾಧನೆಯನ್ನು ಮಾಡಿ ಹೋಗ್ಯಾರ. ಅವರ ಪವಾಡಗಳನ್ನು ನಾವು ಹೇಳ್ಕೊತ ಹೋದ್ವಿ ಅಂದ್ರೆ ನಿಮ್ಮ ಹೇಳುವಂಥರ ಆಯಸ್ಸು ಕೇಳುವಂಥರ ಆಯಸ್ಸು ಮುಗಿತದ ಹೊರತಾಗಿ ಅವರು ಮಾಡಿ ಹೋಗಿರ್ತಕ್ಕಂತಹ ಪವಾಡಗಳು ಎಂದಿಗೂ ಕೂಡ ಮುಗಿಯೋದಿಲ್ಲ. ಸಾಕಷ್ಟು ಪವಾಡಗಳನ್ನು ಮಾಡಿ ಹೋಗಿದ್ದಾರೆ ಪಂಡಿತ ಪುಟ್ಟರಾಜ ಅಜ್ಜನವರು. ಎಂತಹ ಪವಾಡವನ್ನು ಸತ್ತ ಕೂಸಿನ ಬದುಕಿಸಿದಂಥವರು ಈ ಭೂಮಿ ಮೇಲೆ ಯಾರೂ ಇಲ್ಲ. ಸತ್ತ ಕೂಸಿನ ಈ ಭೂಮಿ ಮೇಲೆ ಮತ್ತು ಯಾರೂ ಕೂಡ ಬದುಕಿಸಿಲ್ಲ. ಅದನ್ನು ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಪಂಡಿತ ಪುಟ್ಟರಾಜ ಅಜ್ಜನವರು ಇಲ್ಲೇ ಶಿಗ್ಗಾಂವ್ ಹತ್ತಿರ ಬರ್ತಕ್ಕಂತಹ ಕೆಂಗಾಪುರ ಗ್ರಾಮ. ಆ ಕೆಂಗಾಪುರ ಗ್ರಾಮದೊಳಗೆ ಒಬ್ಬ ಮಡಿವಾಳ್ರು ಅಂತಕ್ಕಂಥವ್ರು ಇದ್ರು. ಮಡಿವಾಳ್ರು ಅಂದ್ರೆ ಗೊತ್ತಾಕತ್ತಲ್ಲ, ಅಗಸ್ರು ಅಂತೇಳಿ. ಅವಾಗೆಲ್ಲ ಮನೆ ಬಟ್ಟೆ ತೊಳಿತಿದ್ರು. ಆದರೆ ಈಗ ನಮ್ಮ ಮನೆ ಪಾಲಿಗೆ ನಾವು ಅಗಸರಿದ್ದಂಗೆ. ಯಾಕಂದ್ರೆ ಅಂಥವ್ರು ಹೋದರು, ಈಗ ನಮ್ಮ ಮನೆ ಪಾಲಿಗೆ ನಾವು ಅಗಸರಿದ್ದಂಗೆ. ಅಂತಹ ಮಡಿವಾಳರಿಗೆ ಮದುವೆಯಾಗಿ 10-15 ವರ್ಷ ಆದರೂ ಕೂಡ ಮಕ್ಕಳೇ ಆಗಿದ್ದಿಲ್ಲ. 10-12 ವರ್ಷ ಆದರೂ ಕೂಡ ಮಕ್ಕಳ ಆಗಿದ್ದಿಲ್ಲ. ಅವರು ಕಂಡ ದೇವರಿಗೆಲ್ಲ ಕೂಡ ಹರಕೆಯನ್ನು ಹೊತ್ತರು. ಎಲ್ಲ ಡಾಕ್ಟರ್ ಹತ್ರ ಹೋದ್ರು, ಎಲ್ಲರ ಹತ್ರ ಹೋದರೂ ಕೂಡ ಅವಳಿಗೆ ಮಕ್ಕಳ ಭಾಗ್ಯನೇ ಇಲ್ಲ. ಅಂದಾಗ ಯಾರೋ ಒಬ್ಬರು ಬಂದು ಹೇಳಿದ್ರಂತ, ತಾಯಿ ಅಲ್ಲಿ ಇಲ್ಲಿ ಯಾಕೆ ಹೋಗಿವ, ಗದಗಿನ ಪೂಜ್ಯ ಪುಟ್ಟರಾಜ ಅಜ್ಜನವರ ಮಠಕ್ಕೆ ಹೋಗು. ಮಠಕ್ಕೆ ಹೋಗಿ ನೀನು ಬೇಡ್ಕೊಂಡು ಬಾ, ಬೇಡಿದವರಿಗೆ ಎಲ್ಲಾನು ಆಗ್ಯಾವ. ಪುಟ್ಟಯ್ಯಜ್ಜರ ಮಠದೊಳಗೆ ಯಾರು ಏನು ಕೇಳ್ಕೊಂಡು ಹೋಗ್ತಾರಲ್ಲ ಅವರಿಗೆ ಇಲ್ಲ ಅಂದಕ್ಕಂತಹ ಮಾತೇ ಇಲ್ಲ. ಅಲ್ಲಿ ಹೋಗಿ ನೀನು ಬೇಡ್ಕೊಂಡು ಬಂದಿ ಅಂದ್ರೆ ನಿನಗೆ ಮಕ್ಕಳ ಅಕ್ಕವ ಅಂತೇಳಿ ಅವಾಗ ಹೇಳಿದಾಗ, ಅವಾಗ ಇಬ್ಬರು ಕೂಡ ಗಂಡ ಹೆಂಡತಿ ಇಬ್ಬರು ಕೂಡ ವಿಚಾರ ಮಾಡಿಕೊಂಡು ಸಾಲ ಮಾಡಿಕೊಂಡು ಎಲ್ಲಿಗೆ ಬಂದ್ರಂದ್ರೆ ಗದಿಗೆ ಬಂದ್ರಂತ. ಅಷ್ಟು ಕೂಡ ರಕ್ಕಿದ್ದಿದ್ದಿಲ್ಲ, ಅಷ್ಟ ಬಡ ಮಕ್ಕಳು. ಅವರು ಸಾಲ ಮಾಡಿಕೊಂಡು ಗದೆಗೆ ಬಂದಂತಹ ಸಂದರ್ಭದೊಳಗೆ ಅವತ್ತು ಅವರ ದುರ್ದೈವಕ್ಕೆ ಪಂಡಿತ ಪುಟ್ಟರಾಜ ಅಜ್ಜನವರು ಬೇರೆ ಊರಿಗೆ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದೊಳಗೆ ಇಬ್ಬರು ಕೂಡ ಗಂಡ ಹೆಂಡತಿ ವಿಚಾರ ಮಾಡ್ತಾರ. ನಾವು ಅಜ್ಜವ್ರನ್ನ ಭೇಟಿಯಾಗಿ ಮಕ್ಕಳ ಫಲ ಕೇಳಬೇಕು ಅಂದ್ರೆ ಅಜ್ಜವ್ರ ಇಲ್ಲ ಅಂದ ಬಳಕ ಪಂಡಿತ ಪಂಚಾಕ್ಷರ ಅಜ್ಜನವರ ಗದಿಗೆ ಮುಂದೆ ಹೋಗಿ ಬೇಡ್ಕೊಂತಾರಂತ. ಇಬ್ಬರು ಕೂಡ ಗಂಡ ಹೆಂಡತಿ ಇಬ್ಬರು ಹೋಗಿ ಬೇಡ್ಕೊಂತಾರಂತ, ಯಪ್ಪ ನಮ್ಮ ಮದುವೆ ಆಗಿ 10-15 ವರ್ಷ ಆದರೂ ಕೂಡ ನಮಗೆ ಮಕ್ಕಳಾಗಿಲ್ಲ. ನೀವೇನಾದರೂ ನನ್ನ ಗರ್ಭದೊಳಗೆ ಒಂದು ಕೂಸನ್ನ ಜನನ ಆಗುವಂಗೆ ಮಾಡಿದ್ರಿ ಅಂದ್ರೆ ಈಗ ಪಂಡಿತ ಪುಟ್ಟರಾಜ ಅಜ್ಜನವರೆಗೆ ನಾನು ತುಲಾಭಾರವನ್ನು ಕೊಡ್ತೇನೆ ಅಂತ ತಿಳ್ಕೊಂಡು ಇಬ್ಬರು ಗಂಡ ಹೆಂಡತಿ ಬೇಡ್ಕೊಂಡು ಬಂದಂತಹ ಸಂದರ್ಭದೊಳಗೆ ವರ್ಷ ತುಂಬೋದ್ರೊಳಗಾಗಿನೇ ಆ ತಾಯಿಗೆ ಒಂದು ಗಂಡು ಮಗು ಜನನ ಆಗ್ತದೆ. ಆ ತಾಯಿಗೆ ಒಂದು ಗಂಡು ಮಗು ಜನನ ಆಗ್ತದ. ಆ ಕೂಸು ಬೆಳಿತಾ ಹೋದಂತಹ ಸಂದರ್ಭದೊಳಗೆ ಹೆಂಡತಿ ಗಂಡನಿಗೆ ಹೋಗಿ ಅಂತಾಳಂತ, ಅಲ್ರಿ ನಾವು ಪುಟ್ಟಯ್ಯಜ್ಜರ ಮಠಕ್ಕೆ ಹೋದಾಗ ಒಂದು ಬೇಡ್ಕೊಂಡು ಬಂದಿದ್ವಿ, ನಮಗೇನಾದರೂ ಕೂಡ ಮಕ್ಕಳಾದವು ಅಂದ್ರೆ ಪಂಡಿತ ಪುಟ್ಟರಾಜ ಅಜ್ಜನವರಿಗೆ ತುಲಾಭಾರ ಕೊಡ್ತೇವಂತ ಬೇಡ್ಕೊಂಡು ಬಂದಿದ್ವಿ. ಆ ಪ್ರಕಾರವಾಗಿ ಅವರ ಆಶೀರ್ವಾದದಿಂದ, ಪಂಡಿತ ಪುಟ್ಟರಾಜ ಅಜ್ಜನವರ ಆಶೀರ್ವಾದದಿಂದ, ಪಂಡಿತ ಪಂಚಾಕ್ಷರ ಅಜ್ಜನವರ ಆಶೀರ್ವಾದದಿಂದ ನಮಗೆ ಒಂದು ಮಗು ಜನಿಸ್ಯದ. ಮತ್ತು ನಾವು ಬೇಡ್ಕೊಂಡು ಬಂದಿದ್ದನ್ನು ನಾವು ಕೊಡಬೇಕಂತ ತಿಳ್ಕೊಂಡು ಅವಾಗ ಗಂಡ ಹೆಂಡತಿ ಇಬ್ಬರು ಕೂಡಿ ವಿಚಾರ ಮಾಡಿದಾಗ, ಹೌದು ನಾವು ಬೇಡ್ಕೊಂಡು ಬಂದಿದ್ವಿ ಅನ್ನೋ ಸತ್ಯ ಐತಿ, ಆದ್ರೆ ಆ ತುಲಾಭಾರ ಕೊಡಬೇಕಂತ ತಿಳ್ಕೊಂಡು 6 ವರ್ಷಗಳ ಪರ್ಯಂತರವಾಗಿ ಇಬ್ಬರು ಗಂಡ ಹೆಂಡತಿ ಹೊಟ್ಟಿ ಬಟ್ಟಿಯನ್ನು ಕಟ್ಟಿ 6 ವರ್ಷಗಳ ಪರ್ಯಂತರವಾಗಿ ದುಡಿದ್ರಂತ. ಯಾಕಂದ್ರೆ ಪಂಡಿತ ಪುಟ್ಟರಾಜ ಅಜ್ಜನವರಿಗೆ ನಾವು ತುಲಾಭಾರ ಕೊಡಬೇಕು, ನಾವು ಬೇಡ್ಕೊಂಡಂಗೆ ನಮಗೆ ಒಂದು ಮಗು ಜನಿಸ್ಯದ, ನಾವು ತುಲಾಭಾರ ಕೊಡಬೇಕಂತ ತಿಳ್ಕೊಂಡು 6 ವರ್ಷಗಳ ಪರ್ಯಂತರವಾಗಿ ಹೊಟ್ಟೆ ಬಟ್ಟೆಯನ್ನು ಕಟ್ಟಿ ಇಬ್ಬರು ಕೂಡಿ ದುಡಿದಂತಹ ಸಂದರ್ಭದೊಳಗೆ ಪುಟ್ಟರಾಜ ಅಜ್ಜನವರಿಗೆ ತುಲಾಭಾರ ಕೊಡುವಷ್ಟು ಹಣ ಕೊಡಿದಾಗ ಅವಾಗ ಊರಿನ ಮುಖ್ಯಸ್ಥರ ಹತ್ರ ಹೋಗಿ ಅಂತಾರಂತ, ಯಪ್ಪ ಹಿಂಗಿಂಗ ನಾವು ಗದಗಿನ ಪೂಜ್ಯ ಪುಟ್ಟರಾಜ ಅಜ್ಜನವರ ಮಠಕ್ಕೆ ಹೋಗಿ ಒಂದು ಸಂಕಲ್ಪ
ಸಂಕಲ್ಪವನ್ನು ಮಾಡಿಕೊಂಡು ಬಂದಿದ್ವಿ, ಒಂದು ಭಿನ್ನಹವನ್ನು ಮಾಡಿಕೊಂಡು ಬಂದಿದ್ವಿ. ನಮಗೇನಾದರೂ ಮಕ್ಕಳು ಆದವು ಅಂದ್ರೆ ನಾವು ಒಂದು ತುಲಾಭಾರವನ್ನು ಕೊಡ್ತೇವೆ ಅಂತ ಬೇಡ್ಕೊಂಡು ಬಂದಿದ್ವಿ. ನೀವು ಹೋಗಿ ಪಂಡಿತ ಪುಟ್ಟರಾಜ ಅಜ್ಜನವರಿಗೆ ಇಳೆಯನ್ನು ಕೊಟ್ಟು ಕಾಯನ್ನು ಕೊಟ್ಟು ನಮ್ಮ ಊರಿಗೆ ತುಲಾಭಾರಕ್ಕೆ ಆಗಮಿಸುವಂಗೆ ನೀವು ಮಾಡಿಕೊಂಡು ಬರ್ರಿ ಅಂತ ಹೇಳಿದಾಗ ಅವಾಗ ಆ ಕೆಂಗಾಪುರ ಗ್ರಾಮದ ಭಕ್ತರು ಎಲ್ಲಿಗೆ ಬರ್ತಾರಂದ್ರೆ ಪಂಡಿತ ಪೂಜ್ಯ ಪುಟ್ಟರಾಜ ಹತ್ತಿರ ಬಂದು ಹೇಳ್ತಾರಂತ, ಯಪ್ಪ ಹಿಂಗಿಂಗ ನಿಮ್ಮ ಆಶೀರ್ವಾದದಿಂದ ಅವರಿಗೆ ಒಂದು ಮಗು ಆಗ್ಯದ, ಅವ್ರಿಗೆ ಮಗುವಾದ ತಕ್ಷಣ ನಿಮಗೆ ತುಲಾಭಾರವನ್ನು ಕೊಡ್ತೇವಂತ ಬೇಡ್ಕೊಂಡಿದ್ರಂತ, ಅದಕ್ಕೆ ನೀವು ನಮ್ಮೂರಿಗೆ ತುಲಾಭಾರಕ್ಕೆ ಆಗಮಿಸ್ಬೇಕಂತ ಹೇಳಿದಾಗ ಪಂಡಿತ ಪೂಜ್ಯ ಪುಟ್ಟರಾಜ ಅಜ್ಜನವರಂತಾರಂತ, ಅವರಿಗೆ ನೀವು ಬಡವರ ಮನೆಗೆ ಅಷ್ಟು ನಾ ಬರೋದಿಲ್ಲ, ಶ್ರೀಮಂತರ ಮನೆಗೆ ಅಷ್ಟ ಬರ್ತೇನೆ ಅಂತ ತಿಳ್ಕೊಂಡು ಯಾವತ್ತಿಗೂ ಕೂಡ ಅಂದಿಲ್ಲ. ಬಡವ್ರ ಮನೆಗೆ ನಾನು ಬರೋದಿಲ್ಲ, ಶ್ರೀಮಂತರ ಮನೆಗೆ ಅಷ್ಟ ಹೊಕ್ಕೇನಂತೆ ಎಂದಿಗೂ ಕೂಡ ಅಂದಿದ್ದಿಲ್ಲ. ಬಡವರಾದರೂ ಅಷ್ಟೇ, ಶ್ರೀಮಂತರಾದರೂ ಅಷ್ಟೇ, ನನ್ನನ್ನು ಯಾರು ಕರೀತಾರಲ್ಲ ಅವರ ಮನೆಗೆ ನಾನು ಹೋಗ್ತೇನೆ ಅಂತ ತಿಳ್ಕೊಂಡು ಪೂಜ್ಯ ಪುಟ್ಟರಾಜ ಅಜ್ಜನವರು ಹೇಳ್ತಾರಂತ, ಆಯ್ತಪ್ಪ ಇಂಥ ದಿನ ಇಂಥ ತಾರೀಕಿಗೆ ನಿಮ್ಮ ಊರಿಗೆ ನಾನು ಬರ್ತೇನೆ ಅಂತೇಳಿ ಅಪ್ಪಣೆಯನ್ನು ಕೊಟ್ಟಾಗ ಅವಾಗ ಕೆಂಗಾಪುರ ಗ್ರಾಮದೊಳಗೆ ಆ ಮಡಿವಾಳರ ಮನೆಯೊಳಗೆ ಸಂಭ್ರಮದ ವಾತಾವರಣನೇ ನಿರ್ಮಾಣ ಆಗಿಬಿಟ್ಟಿತ್ತು. ಯಾಕಂದ್ರೆ ಪೂಜ್ಯ ಪುಟ್ಟರಾಜ ಅಜ್ಜನವರು ಸಾವಿರಾರು ಅಂಧ ಅನಾಥ ಮಕ್ಕಳಿಗೆ ಬಾಳಿ ಬೆಳಕಾಗಿರುವಂತಹ ಎಲ್ಲ ಅಂಧ ಅನಾಥ ಮಕ್ಕಳಿಗೆ ಎಲ್ಲ ದಾರಿದೀಪವಾಗಿರ್ತಕ್ಕಂತಹ ಪೂಜ್ಯ ಪುಟ್ಟರಾಜ ಅಜ್ಜನವರು ಇವತ್ತು ನಮ್ಮ ಮನೆಗೆ ಆಗಮಿಸ್ತಾರಲ್ಲ ಅಂತ ತಿಳ್ಕೊಂಡು ಬಹಳಷ್ಟು ಸಂತೋಷದಿಂದ ಮನೆ ಮುಂದೆ ಸ್ವಚ್ಛಂದವಾಗಿ ರಂಗೋಲಿಯನ್ನು ಹಾಕಿ ಮಾವಿನ ತೋರಣವನ್ನು ಕಟ್ಟಿ ಇನ್ನೇನು ಪುಟ್ಟರಾಜ ಅಜ್ಜನವರು ನಮ್ಮ ಮನೆಗೆ ಪಾದ ಪೂಜೆಗೆ ಆಗಮಿಸ್ತಾರ ಅಂತ ಅನ್ನುವಷ್ಟರೊಳಗೆ ಅವಾಗ ತಾಯಿ ಆ 6 ವರ್ಷದ ಮಗನಿಗೆ ಹೇಳ್ತಾಳಂತ, ನೋಡಪ್ಪ ಇವತ್ತ ನಮ್ಮ ಮನೆಗೆ ಪೂಜ್ಯ ಪುಟ್ಟರಾಜ ಅಜ್ಜನವರು ಬರಾಕತ್ತಾರ, ಹೋಗಪ್ಪ ಹೋಗಿ 2 ಚರ್ಗಿ ಜಳಕ ಮಾಡಿ ಲಘು ಬಾ ಅಂತ ಹೇಳಿದಾಗ ಅವಾಗ ಅವರ ಮನೆ ಹಿತ್ತಲ ಭಾಗಕ್ಕೆ ಒಂದು ಬಾವಿ ಇತ್ತಂತ. ಅವರ ಮನೆ ಹಿತ್ತಲದೊಳಗೆ ಒಂದು ಬಾವಿ ಇತ್ತಂತ. ಆ 6 ವರ್ಷದ ಕೂಸು, ಆ 6 ವರ್ಷದ ಬಾಲಕ ಹೋಗಿ ನಮ್ಮವ್ವ ಹೇಳ್ಯಾಳ ಅಂತ ತಿಳ್ಕೊಂಡು ಜಳಕ ಮಾಡಿ ಬರಾಕಂತ ಹೋದಂತಹ ಸಂದರ್ಭದೊಳಗೆ ಕಾಲು ಜಾರಿ ಆ ಬಾವ್ಯಾಗ ಬಿದ್ದು ಬಿಡ್ತಾನಂತ. 6 ವರ್ಷದ ಕೂಸು ಕಾಲು ಜಾರಿ ಬಾವ್ಯಾಗ ಬಿದ್ದಂತಹ ಸಂದರ್ಭದೊಳಗ ಅವಾಗ ಇನ್ನೇನು ಪೂಜ್ಯ ಪುಟ್ಟರಾಜ ಅಜ್ಜನವರು ನಮ್ಮ ಮನೆಗೆ ಆಗಮಿಸ್ತಾರ ಅನ್ನುವಂತಹ ಸಂಭ್ರಮದೊಳಗೆ ಏನಿದ್ರಲ್ಲ ಇವರಿಬ್ಬರು ಗಂಡ ಹೆಂಡತಿ, ಅವಾಗ ತಾಯಿ ವಿಚಾರ ಮಾಡ್ತಾಳಂತ, ನನ್ನ ಮಗನಿಗೆ ಹೋಗಿ 2 ಚರ್ಗಿ ಜಳಕ ಮಾಡಿ ಬಾ ಅಂತ ಹೇಳಿದ್ದೆ ನಾನು, ಆದ್ರೆ ಹೋಗಿ ಅರ್ಧ ತಾಸಾತು ಇನ್ನೂ ಬರವಲ್ಲ ಅಂತ ತಿಳ್ಕೊಂಡು ಇಬ್ಬರು ಗಂಡ ಹೆಂಡತಿ ಎಲ್ಲಿಗೆ ಬರ್ತಾರಂದ್ರೆ ಆ ಬಾವಿಯ ಹತ್ತಿರ ಬಂದು ನೋಡಿದಾಗ ಆ 6 ವರ್ಷದ ಹಸುಗೂಸಿನ ಶವ ಆ ಬಾವಿ ಒಳಗೆ ತೇಲಾಡಕ ಪ್ರಾರಂಭ ಮಾಡಿತ್ತಂತ. 6 ವರ್ಷದ ಆ ಬಾಲಕನ ಶವ ಬಾವಿಯೊಳಗ ತೇಲಾಡುವಂತಹ ಸಂದರ್ಭದೊಳಗ ತಂದೆ ತಾಯಿ ಇಬ್ಬರು ಕೂಡ ಕಣ್ಣೀರನ್ನ ಇಡ್ತಾ ಆ ಕೂಸನ್ನ ಮೇಲೆ ಎತ್ತಿ ಇಬ್ಬರು ಕೂಡ ವ್ಯಥೆಯನ್ನ ಪಡ್ತಾಳಂತ. ತಾಯಿಗಾದಂತಹ ಕಷ್ಟ ಮತ್ತೆ ಯಾರಿಗೂ ಕೂಡ ಆಗೋದಿಲ್ಲ. ಆ ತಾಯಿ ಬಹಳಷ್ಟು ಸಂಕಟವನ್ನ ಪಡುತ್ತಾ ಧಾರಾಕಾರವಾಗಿ ಕಣ್ಣೀರನ್ನ ಸುರಿಸುವಂತಹ ಸಂದರ್ಭದೊಳಗ ಅವಾಗ ಗಂಡಂತಾನಂತ, ಏ ಹುಚ್ಚಿ ಯಾಕೆ ಚಿಂತೆ ಮಾಡಾಕತ್ತೆ, ಪೂಜ್ಯ ಪುಟ್ಟರಾಜ ಅಜ್ಜನವರ ಆಶೀರ್ವಾದದಿಂದನ ಹುಟ್ಟಿರುವಂತಹ ಮಗು ಇದು. ಇವತ್ತ ಅಂತಹ ಪೂಜ್ಯ ಪುಟ್ಟರಾಜ ಅಜ್ಜನವರು ನಮ್ಮ ಮನೆಗೆ ಬರಾಕತ್ತಾರ ಅಂದ್ರೆ ನಾವು ದುಃಖದಿಂದ ಇರಬಾರ್ದು, ನಾವು ಸಂತೋಷದಿಂದ ಇದ್ದು ಅವರ ಪಾದ ಪೂಜೆ ಮಾಡಿದ್ವಿ ಅಂದ್ರೆ ಇಂಥ 10 ಮಕ್ಕಳು ನಮಗೆ ಜನನ ಆಗ್ತಾವ, ನೀನೇನೋ ಕೂಡ ಚಿಂತೆ ಮಾಡಕ್ಕೆ ಹೋಗಬೇಡ ಅಂತೇಳಿ ಗಂಡ ಹೇಳಿದಾಗ ಆ ಹೆಂಡತಿಯನ್ನು ಸಮಾಧಾನ ಮಾಡ್ತಾನೆ. ಸಮಾಧಾನ ಮಾಡಿದಾಗ ಪೂಜ್ಯ ಪುಟ್ಟರಾಜ ಅಜ್ಜನವರು ಇನ್ನೇನು ಅವರ ಮನೆಗೆ ಬರ್ತಾರ ಅನ್ನೋಷ್ಟ್ರೊಳಗಾಗಿನೇ ಅವಾಗ ಗಂಡ ಹೆಂಡತಿ ಇಬ್ಬರು ಕೂಡಿ ಏನು ಮಾಡ್ತಾರಂದ್ರೆ ಒಂದು ಪಂತಿ ಚಾಪಿ ಅಂತ ಬರ್ತಿದ್ವು ಹಿಂದೆ. ಆ ಪಂತಿ ಚಾಪಿಯೊಳಗೆ 6 ವರ್ಷದ ಸತ್ತು ಹೋಗಿರ್ತಕ್ಕಂತಹ ಕೂಸನ್ನ ಆ ಪಂತಿ ಚಾಪಿಯೊಳಗೆ ಸುತ್ತಿ ಒಂದು ಬಣವಿಯೊಳಗಿಡ್ತಾರೆ. ಇದು ಊರಿನ ಜನರಿಗೂ ಕೂಡ ಗೊತ್ತಾಗಬಾರ್ದು, ಪೂಜ್ಯ ಪುಟ್ಟರಾಜ ಅಜ್ಜನವರಿಗೂ ಕೂಡ ಗೊತ್ತಾಗ್ಬಾರ್ದಂತ ತಿಳ್ಕೊಂಡು ಪಂತಿ ಚಾಪಿಯೊಳಗೆ ಸುತ್ತಿ ಬಣವಿ ಒಳಗೆ ಇಟ್ಟಂತಹ ಸಂದರ್ಭದೊಳಗೆ ಪೂಜ್ಯ ಪುಟ್ಟರಾಜ ಅಜ್ಜನವರ ಅವರ ಮನೆಯ ಪಾದ ಪೂಜೆಗೆ ಕುಂತಹ ಸಂದರ್ಭದೊಳಗೆ ಕೆಂಗಾಪುರದ ಭಕ್ತಾರು ಎಲ್ಲರೂ ಕೂಡ ಬಂದು ಪೂಜ್ಯ ಪುಟ್ಟರಾಜ ಅಜ್ಜನವರಿಗೆ ನಮಸ್ಕಾರವನ್ನು ಸರದಂತಹ ಸಂದರ್ಭದೊಳಗೆ ಇಬ್ಬರು ಗಂಡ ಹೆಂಡತಿ ಕೂಡಿಕೊಂಡು ಪೂಜ್ಯ ಪುಟ್ಟರಾಜ ಅಜ್ಜನವರ
ಪಾದ ಪೂಜೆ ಮಾಡಿಕೊಳ್ಳುವಂತಹ ಸಂದರ್ಭದೊಳಗೆ ಇನ್ನೇನು ಪಾದ ಪೂಜೆ ಮಾಡ್ತಾ ಇರ್ತಾರ ಗಂಡ ಹೆಂಡತಿ ಇಬ್ಬರು ಕೂಡಿ. ಆದ್ರೆ ಆ ತಾಯಿ ತನ್ನ ಮಗನನ್ನು ಕಳ್ಕೊಂಡಿರ್ತಕ್ಕಂತಹ ದುಃಖ ಬಹಳಷ್ಟು ಉಕ್ಕಾಕ ಪ್ರಾರಂಭ ಮಾಡ್ತು. ನನ್ನ 6 ವರ್ಷದ ಹಸಗೂಸು 6 ವರ್ಷದ ಮಗ ತೀರಿಕೊಂಡ ಅನ್ನುವಂತಹ ದುಃಖದೊಳಗೆ ಆ ತಾಯಿ ಏನು ಮಾಡ್ತಾ ಇದ್ಲಂದ್ರೆ ಪಾದ ಪೂಜೆಯನ್ನು ಮಾಡುವಂತಹ ಸಂದರ್ಭದೊಳಗೆ ಆ ತಾಯಿಯ ಕಣ್ಣೀರಿನಿಂದ ಆ ಕಣ್ಣಿನಿಂದ 2 ಹನಿ ಕಣ್ಣೀರು ಪೂಜ್ಯ ಪುಟ್ಟರಾಜ ಅಜ್ಜನವರಿಗೆ ಬಿತ್ತಂತ. 2 ಹನಿ ಕಣ್ಣೀರ ಪೂಜ್ಯ ಪುಟ್ಟರಾಜ ಅಜ್ಜನವರ ಪಾದಕ್ಕೆ ಬಿದ್ದಂತಹ ಸಂದರ್ಭದೊಳಗೆ ಕಣ್ಣರಿಯದಿದ್ದರೆ ಕಣ್ಣರಿಯದಿದ್ದರೂ ಕೂಡ ಕರುಳು ಅರಂಗಿಲ್ಲನ. ಅವಾಗ ಪೂಜ್ಯ ಪುಟ್ಟರಾಜ ಅಜ್ಜನವರ ಅಂತಾರಂತ, ತಾಯಿ ಯಾಕೆ ದುಃಖದಿಂದ ಯಾಕೆ ನನ್ನ ಪಾದ ಪೂಜೆ ಮಾಡಾಕತ್ತೀಯ, ಯಾಕೆ ನಿನಗೆ ಏನಾಗೈತಿ ಹೇಳದನ ಅಂದಾಗ ಅವಾಗ ಬಹಳಷ್ಟು ಮತ್ತಷ್ಟು ದುಃಖದಿಂದ ಆ ತಾಯಿ ಹೇಳ್ತಾಳಂತ, ಯಪ್ಪ ಏನಿಲ್ಲ, ಇನ್ನೇನು ಅರ್ಧ ತಾಸಿನೊಳಗೆ ನೀವೇನು ನಮ್ಮ ಮನೆಗೆ ಬಂದು ಪಾದ ಪೂಜೆ ಮಾಡಿಕೊಳ್ತೀರಿ ಅನ್ನುವಷ್ಟರೊಳಗಾಗಿ ನನ್ನ ಮಗನಿಗೆ ಸ್ನಾನ ಮಾಡಿಕೊಂಡು ಬಾ ಅಂತ ಹೇಳಿದ್ದ. ಆದ್ರೆ ಕಾಲು ಜಾರಿ ಬಾವ್ಯಾಗ ಬಿದ್ದು ಸತ್ತು ಶವವಾಗಿ ಬಿದ್ದಾನ ನನ್ನ 6 ವರ್ಷದ ಕೂಸು ಅಂದಾಗ ಪೂಜ್ಯ ಪುಟ್ಟರಾಜ ಅಜ್ಜನವರಂತಾರಂತ, ಹುಚ್ಚಿ ನಿನ್ನ ಮಗ ಸತ್ತಿಲ್ವಾ, ನಿನ್ನ ಮಗ ಬದುಕ್ಯಾನ. ನೀನು ಹಡೆದ ತಾಯಿ ಆದ್ರೆ ನಾನು ಪಡೆದ ತಾಯಿ ಅದೇನಿ. ನೀನು ಹಡೆದ ತಾಯಿ. ನನ್ನ ಆಶ್ರಮದೊಳಗೆ ಎಷ್ಟೋ ಅಂಧ ಅನಾಥ ಮಕ್ಕಳು ಹಿಂದ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರು ಈ ಭೂಮಿ ಮೇಲೇನಾದರೂ ಜನಿಸದೇ ಹೋಗಿದ್ರ, ಪಂಡಿತ ಪಂಚಾಕ್ಷರಿ ಅಜ್ಜನವರು ಜನಿಸದೇ ಹೋಗಿದ್ರ, ಪೂಜ್ಯ ಪುಟ್ಟರಾಜ ಅಜ್ಜನವರು ಜನಿಸದೇ ಹೋಗಿದ್ರ, ಇವತ್ತಿನ ಕಾಲದೊಳಗ ಅಂಧ ಅನಾಥ ಕಣ್ಣಿಲ್ದ ಮಕ್ಕಳು ಕಾಲಿಲ್ಲದ ಮಕ್ಕಳು ಯಾವುದೇ ಒಂದು ರೈಲ್ವೆ ಸ್ಟೇಷನಿನ ಮುಂದೆ, ಯಾವುದೇ ಒಂದು ಬಸ್ ಸ್ಟ್ಯಾಂಡಿನ ಮುಂದೆ, ದೊಡ್ಡ ದೊಡ್ಡ ದೇವಸ್ಥಾನದ ಮುಂದೆ ಕುತ್ಕೊಂಡು 1 ರೂಪಾಯಿ ಕೊಡಿ 2 ರೂಪಾಯಿ ಕೊಡಿ ಅಂತೇಳಿ ಭಿಕ್ಷೆಯನ್ನು ಬೇಡಬೇಕಾಗಿತ್ತು. ಅಂತಹ ಭಿಕ್ಷೆಯ ಪಾತ್ರೆಯನ್ನ ಬಿಡಿಸಿ ಸಂಗೀತ ಪಾತ್ರೆಯನ್ನ ಕೊಟ್ಟಂತಹ ಕೀರ್ತಿ ಯಾರಿಗಾದ್ರೂ ಇದ್ರ ಅದು ಪೂಜ್ಯ ಪುಟ್ಟರಾಜ ಅಜ್ಜನವರಿಗೆ, ಪಂಡಿತ ಪಂಚಾಕ್ಷರ ಅಜ್ಜನವರಿಗೆ, ಪಂಡಿತ ಪೂಜ್ಯ ಪುಟ್ಟರಾಜ ಅಜ್ಜನವರಿಗೆ. ಹಂಗ ನೀನು ಹಡೆದ ತಾಯಿ ಆದ್ರ ನಾನು ಪಡೆದ ತಾಯಿ ಅದೇನವ. ನನ್ನ ಮಠದೊಳಗೂ ಕೂಡ 100 ಅಂಧ ಅನಾಥ ಮಕ್ಕಳದವ. ನಿನ್ನ ಮಗು ಸತ್ತಿಲ್ಲ, ಅವನ ಕರ್ಕೊಂಡು ಬರ್ರಿ ಅಂತ ಹೇಳಿದ್ರು. ಕರ್ಕೊಂಡು ಬರ್ರಿ ಅಂದಾಗ ಬಣವಿಯೊಳಗ ಮುಚ್ಚಿಟ್ಟಿರ್ತಕ್ಕಂತಹ 6 ವರ್ಷದ ಕೂಸನ್ನ ತೆಗೆದುಕೊಂಡು ಬಂದು ಪುಟ್ಟರಾಜ ಅಜ್ಜನವರ ಹತ್ತಿರ ಹಿಡಿದಂತಹ ಸಂದರ್ಭದೊಳಗ ಪುಟ್ಟರಾಜ ಅಜ್ಜನವರ ಕಿಸೆದೊಳಗ ಸದಾವಕಾಲ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರು ಕೊಟ್ಟು ಹೋಗಿರ್ತಕ್ಕಂತಹ ಭಸ್ಮದ ಗಟ್ಟಿ ಸದಾವಕಾಲನು ಅವ್ರ ಕಿಸೆದಾಗಿರ್ತಿತ್ತು. ಅವಾಗ ಆ ಕಿಸೆದಿಂದ ಆ ಭಸ್ಮದ ಗಟ್ಟಿಯನ್ನು ತೆಗೆದುಕೊಂಡು ತಮ್ಮ 3 ಬೆರಳಿಗೆ ಹಚ್ಚಿಕೊಂಡು ಆ ಸತ್ತು ಹೋಗಿರ್ತಕ್ಕಂತಹ ಕೂಸಿನ ಹಣೆಗೆ ಹಚ್ಚಿ ಸಿದ್ಧಲಿಂಗೇಶ, ಕುಮಾರೇಶ, ಪಂಚಾಕ್ಷರೇಶ ಅಂತ ತಿಳ್ಕೊಂಡು ಆ 3 ನಾಮಸ್ಮರಣೆಯನ್ನ ಮಾಡಿ ಹಚ್ಚಿದಾಗ ಸತ್ತು ಹೋಗಿರ್ತಕ್ಕಂತಹ ಕೂಸು ಮತ್ತೆ ಎತ್ತು ನಿಂದಿರ್ತದಂದ್ರೆ ಇದು ಯಾವ ಜಗತ್ತಿನೊಳಗೆ ಯಾರೂ ಕೂಡ ಇಂತಹ ಸಾಧನೆಯನ್ನ ಮಾಡಿಲ್ಲ. ಇಂತಹ ಸಾಧನೆಯನ್ನ ಯಾರೂ ಕೂಡ ಮಾಡಿಲ್ಲ. ಹಾಗಾಗಿ ಪೂಜ್ಯ ಪುಟ್ಟರಾಜ ಅಜ್ಜನವರ ಸಾಧನೆಯನ್ನ ಹೇಳ್ಕೊಂತ ಹೋದ್ವಿ ಅಂದ್ರೆ ನಿಮ್ಮ ಆಯಸ್ಸು ಮುಗಿತದ ಹೊರತಾಗಿ ಪೂಜ್ಯ ಪುಟ್ಟರಾಜ ಅಜ್ಜನವರು ಮಾಡಿರ್ತಕ್ಕಂತಹ ಪವಾಡಗಳು ಮುಗಿಯಂಗಿಲ್ಲ. ಇದೇ ಕಲಬುರಗಿಯ ಶರಣಬಸವೇಶ್ವರರ ಪುರಾಣವನ್ನ ಬರೆದು ಮುಗಿಸಿರುವಂತಹ ಸಂದರ್ಭದೊಳಗೆ ಇದು ಸತ್ಯ ನಡೆದಿರ್ತಕ್ಕಂತಹ ಘಟನೆನ. ಇನ್ನೂ ಕೂಡ ನೀವು ಗದೆಗೆ ಬಂದ್ರೆ ಬಸವಣ್ಣಮ್ಮ ತಾಯಿ ಅಂತ ಇನ್ನೂ ಅದಾಳಕ್ಕೆ. ಪೂಜ್ಯ ಪುಟ್ಟರಾಜ ಅಜ್ಜನವರು ಈ ಪುರಾಣವನ್ನ ಬರೆದು ಮುಗಿಸಿರುವಂತಹ ಸಂದರ್ಭದೊಳಗ ಪೂಜ್ಯ ಪುಟ್ಟರಾಜ ಅಜ್ಜನವರ ಹತ್ತಿರ ಬಸವಣ್ಣಮ್ಮ ಅಂತಕ್ಕಂಥ ಒಬ್ಬ ಹೆಣ್ಣು ಮಗಳು ಬಂದಂತಾಳಂತ, ಯಪ್ಪ ನನಗೆ ಮದುವೆಯಾಗಿ ಬಹಳಷ್ಟು ವರ್ಷ ಆತು, ಆದ್ರೆ ನಿನ್ನ ಮಠಕ್ಕೆ ನಾನು ಮಡಿಯಿಂದ ಅಡಿಗೆ ಮಾಡ್ಕೊಂಡು ಬರ್ತೇನೆ, ಮಡಿಯಿಂದ ಹೂವು ಪತ್ರಿ ತರ್ತೇನೆ, ಎಲ್ಲ ತಂದು ನಿನ್ನ ಸೇವಾ ಮಾಡಿದ್ರು ಕೂಡ ನನ್ನ ಗರ್ಭದೊಳಗೆ ಒಂದೂ ಕೂಸ ಹುಟ್ಟಿಲ್ಲ, ಯಾಕೆ ಪರೀಕ್ಷೆ ಮಾಡಾಕತ್ತಿ ಅಂತ ಕೇಳಿದಾಗ ಯಾಕೆ ಪರೀಕ್ಷೆ ಮಾಡಾಕತ್ತಿ ಅಂತ ಕೇಳಿದಾಗ ಅವಾಗ ಪೂಜ್ಯ ಪುಟ್ಟರಾಜ ಅಜ್ಜನವರ ಹೇಳ್ತಾರಂತ,
ಯವ್ವ ನೀನೇನು ಕೂಡ ಚಿಂತೆ ಮಾಡಕ್ಕೆ ಹೋಗಬೇಡ. ಈಗ ತಾನೇ ಕಲಬುರಗಿಯ ಶರಣ ಬಸವೇಶ್ವರರ ಪುರಾಣವನ್ನ ಈಗ ತಾನೇ ಬರೆದು ಮುಗಿಸೇನಿ. ನೀ ಏನೂ ಕೂಡ ಚಿಂತೆ ಮಾಡಕ್ಕೆ ಹೋಗಬೇಡ. ಈ ಪುರಾಣವನ್ನ ಪ್ರಿಂಟ್ ಹಾಕ್ಸಿದಿ ಅಂದ್ರೆ ನಿನಗೆ ವರ್ಷ ತುಂಬುದ್ರೊಳಗಾಗಿನೇ ಒಂದು ಗಂಡು ಮಗು ಜನನ ಆಗ್ತದ. ಅವನಿಗೆ ಹುಟ್ಟಿರುವಂತ ಮಗುವಿಗೆ ಶರಣ ಬಸವೇಶ್ವರನ ಅಂತಕ್ಕಂಥ ಹೆಸರನ್ನ ಇಡಂತ ಹೇಳಿದಾಗ ಆ ಬಸವಣ್ಣಮ್ಮ ತಾಯಿ ಕಲಬುರಗಿಯ ಶರಣ ಬಸವೇಶ್ವರ ಪುರಾಣವನ್ನ ಪ್ರಿಂಟ್ ಮಾಡಿದ ಕೂಡಲೇ ಆ ತಾಯಿಗೆ ಒಂದು ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳ. ಆ ಗಂಡು ಮಗನೂ ಕೂಡ ಇನ್ನೂ ಅದಾನ. ಅವನಿಗೆ ಶರಣ ಬಸವ ಅಂತಕ್ಕಂತಹ ನಾಮಕರಣವನ್ನ ಮಾಡ್ಯಾರ. ಆ ತಾಯಿ ಕೂಡ ಬಸವಣ್ಣಮ್ಮ ತಾಯಿ ಕೂಡ ಇಂದಿಗೂ ಕೂಡ ಅದಾಳ. ಇನ್ನೂ ಕೂಡ ನಮ್ಮ ಮಠದ ಶಿಷ್ಯ. ಆಕೆಗೆ ಇನ್ನೂ ಕೂಡ ಅಡ್ಡಾಡಕ್ಕೆ ಬರಂಗಿಲ್ಲ, ಏನಿಲ್ಲ, ಮಂಚದ ಮೇಲೆ ಎಲ್ಲ ಆದರೂ ಕೂಡ ಪುಟ್ಟರಾಜ ಅಜ್ಜನವರ ಮಠದೊಳಗೆ ಆಶ್ರಮದೊಳಗೆ ಕಲಬುರಗಿಯ ಶರಣ ಬಸವೇಶ್ವರ ಪುರಾಣ ಪ್ರಾರಂಭ ಆತಂದ್ರೆ ಪ್ರತಿ ವರ್ಷ ತೊಟ್ಲಾನು ಆಕಿನ ಕೊಡಿಸ್ತಾಳೆ, ಗುಗ್ರಿನೂ ಅಕ್ಕಿನ ಕೊಡಿಸ್ತಾಳೆ. ಎಲ್ಲಾನು ಕೂಡ ಆ ತಾಯಿ ಇಂದಿಗೂ ಕೂಡ ಬಂದಿರತಕ್ಕಂತಹ ಈ ಪುರಾಣದ ನೇಮನ. ಈ ನಿಮ್ಮ ಪುರಾಣದೊಳಗ ಕಲಬುರಗಿಯ ಶರಣ ಬಸವೇಶ್ವರ ಪುರಾಣವನ್ನ ಯಾವ ಗ್ರಾಮದೊಳಗ ಹಚ್ಚುತ್ತಾರಲ್ಲ ಆ ಗ್ರಾಮದೊಳಗ ಕಲಬುರಗಿಯ ಶರಣ ಬಸವೇಶ್ವರರು 5 ವರ್ಷಗಳ ಪರ್ಯಂತರವಾಗಿ ಜೀವಂತನ ಇರ್ತಾರಂತ. ಶರಣ ಬಸವೇಶ್ವರ ಪುರಾಣವನ್ನ ಯಾವ ಗ್ರಾಮದೊಳಗ ಹಚ್ತಾರಲ್ಲ ಆ ಗ್ರಾಮದೊಳಗ 5 ವರ್ಷಗಳ ಪರ್ಯಂತರವಾಗಿ ಜೀವಂತನ ಇರ್ತಾರಂತ. ಹಾಗಾಗಿ ಮುಂದ ತೊಟ್ಟಿಲ ಕಾರ್ಯಕ್ರಮ ಅಂತಕ್ಕಂಥದ್ದು ಬರ್ತದೆ. ಶರಣ ಬಸವೇಶ್ವರ ತೊಟ್ಟಿಲ ಕಾರ್ಯಕ್ರಮ ಅದು ಯಾವ ಡೇಟ್ ಅಂತೇಳಿ ಇನ್ನೂ ಹೇಳಿಲ್ಲ ನಮ್ಮ ಅಮ್ಮವ್ರು. ಅದು ಯಾವಾಗ ಬರ್ತದಂತಕ್ಕಂಥದ್ದು ಹೇಳ್ತೇನೆ. ಆದ್ರೆ ಯಾರಿಗೆ ಮಕ್ಕಳಿಲ್ಲ ಅಲ್ಲ, ನಮಗ